ಓದಿದ್ದು ಕೇವಲ 8ನೇ ತರಗತಿಯಾದರೂ ಪುಸ್ತಕಗಳೆಂದರೆ ಪಂಚಪ್ರಾಣ. ಮಂಜೇಶ್ವರ ತಾಲೂಕಿನ ಉದ್ಯಾವರ ಮಾಡದ ನಿವಾಸಿ ಸುರೇಂದ್ರ ಅವರ ಚಹಾ ಅಂಗಡಿ ಇಂದು ವ್ಯಾಪಾರದ ಜಾಗವಲ್ಲ, ಅಕ್ಷರ ಪ್ರೇಮಿಗಳ ಆಸರೆಯಾಗಿಯೂ ಪರಿಣಮಿಸಿದೆ. ಸಾಹಿತ್ಯಾಸಕ್ತಿಯ ಚಹಾ ಅಂಗಡಿ. ಅಂಗಡಿಯ ವ್ಯಾಪಾರದ ಹಿಸಾಬು ಸಣ್ಣದು, ಆದರೆ ಲೈಬ್ರರಿಯದ್ದೇ ದೊಡ್ಡದು. 10,000ಕ್ಕೂ ಹೆಚ್ಚು ಪುಸ್ತಕಗಳು ಇಲ್ಲಿವೆ. ಇತಿಹಾಸ, ಭೂತಾರಾಧನೆ, ನಾಗಾರಾಧನೆ, ಬ್ಯಾರಿ ಹಾಗೂ ತೌಳವ ಸಂಸ್ಕೃತಿ, ಜಾತಿ ವರ್ಗಗಳ ಇತಿಹಾಸ, ಹೀಗೆ ಅಪಾರ ವಿಷಯಗಳ ಪುಸ್ತಕಗಳು ಕಪಾಟುಗಳಲ್ಲಿ ನಿರ್ವಿರೋಧವಾಗಿ ಜೋಡಿಸಿಡಲಾಗಿದೆ. ಯಾವುದೇ ಪುಸ್ತಕ ಮೇಳವಾದರೂ ಅಲ್ಲಿ ಹಾಜರಾಗಿಯೇ ತೀರುತ್ತಾರೆ. ಸಾಹಿತ್ಯ ಸಮ್ಮೇಳನ ನಡೆದರೂ ಇವರು ಅಲ್ಲಿ ಹಾಜರು. ಖರೀದಿಸಿದ ಎಲ್ಲಾ ಪುಸ್ತಕಗಳನ್ನು ತಮ್ಮ ಪುಟ್ಟ ಚಹಾ ಅಂಗಡಿಯಲ್ಲೇ ಲೈಬ್ರರಿಯಾಗಿ ರೂಪಿಸಿದ್ದಾರೆ. ಈ ಪುಸ್ತಕ ಹವ್ಯಾಸ ನನಗೆ ಮನೆಯಲ್ಲೇ ಸ್ಟಾರ್ಟ್ ಆದದ್ದು. ಅಂದರೆ ನಾನು ಮುಂಚೆ ಮನೆಯಲ್ಲಿ ಅಕ್ಕನವರು ಬಾಲಮಿತ್ರ, ಪ್ರಜಾಮತ, ತರಂಗ, ಆಸೆ ಅಂಥ ಪುಸ್ತಕ ಎಲ್ಲ ಮನೆಗೆ ಬರ್ತಿದ್ದು. ಅದನ್ನು ಚಿಕ್ಕ ಚಿಕ್ಕ ಕವನ ಎಲ್ಲ ಓದಿ ಅದರಿಂದ ನಾನು ಪ್ರೇರಣಿಸಿ ಈ ಸಾಹಿತ್ಯ ಒಂದೊಂದೇ ಪುಸ್ತಕಕ್ಕೆ ತಗೊಂಡು ಓದಿ 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 ಎಲ್ಲ ಪುಸ್ತಕಗಳು ನನಗೆ ಇತಿಹಾಸ, ಈ ದೈವಗಳ ಬಗ್ಗೆ ಮತ್ತು ಊರಿನ ಬಗ್ಗೆ, ಸಮಾಜದ ಬಗ್ಗೆ ಎಲ್ಲ ಪುಸ್ತಕಗಳನ್ನು ನಾನು ತಗೊಂಡು ಓದಿ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ತುಂಬ ಪುಸ್ತಕಗಳ ರಾಶಿಯೇ ಆಯಿತು. ಪುಸ್ತಕವನ್ನು ಒಂದು ಸಾಹಿತ್ಯ ಸಮ್ಮೇಳನ ನಾನು ಬಿಡುವುದಿಲ್ಲ, ಎಲ್ಲ ಕಡೆ ಹೋಗ್ತೀವಿ. ಮೊನ್ನೆ ನಾವು ಮಂಡ್ಯಕ್ಕೂ ಹೋಗಿದ್ದೆವು. ಮಂಡ್ಯದಿಂದ ಸಾಧಾರಣ ಸಾಹಿತ್ಯ ಎಲ್ಲ ಉಟ್ಕೊಂಡು ಬಂದಿದ್ದೇವೆ. ನಾನು ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗುವಾಗ ಪತ್ನಿ ಅಂಗಡಿಯ ಜವಾಬ್ದಾರಿ ಹೊರುತ್ತಾರೆ. ಮೊದಲು ತಾಯಿಯೂ ಈ ಕೆಲಸ ನೋಡಿಕೊಳ್ತಿದ್ರು. ನನ್ನಲ್ಲಿ ಇತಿಹಾಸ ಪ್ರೇಮ ಹೆಚ್ಚು. ಅದರ ಕಾರಣದಿಂದ ತುಳುನಾಡು, ಭೂತಾರಾಧನೆ, ನಾಗಾರಾಧನೆ ಕುರಿತ ಪುಸ್ತಕಗಳು ಸಂಶೋಧನಾ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗಿದೆ. PhD ಅಧ್ಯಯನ ನಡೆಸಿದ ವಿದ್ಯಾರ್ಥಿಗಳ ಪ್ರಬಂಧಗಳನ್ನು ನಾನು ಸಂಗ್ರಹಿಸಿಡುತ್ತೇನೆ ಎನ್ನುತ್ತಾರೆ ಸುರೇಂದ್ರ ಕೋಟ್ಯಾನ್. ಈಗ ಅಲ್ಲಿ ರಿಜಿಸ್ಟರ್ ಮಾಡಿದ್ದೇವೆ. ಯಾರು ಅಗತ್ಯ ಇರುವವರು ಪುಸ್ತಕ ಕೊಂಡೋಗ್ತಾರೆ ಮತ್ತು ರಿಟರ್ನ್ ಮಾಡ್ತಾರೆ. ಈಗ PhD ಅವರು ತುಂಬ ಜನ ಇದನ್ನು ಹುಡ್ಕೊಂಡು ಬರ್ತಾರೆ. ಅವರಿಗೂ ತುಂಬ ಅನುಕೂಲ ಆಗುವಂಥ ಪುಸ್ತಕ ನಮ್ಮಲ್ಲಿ ಉಂಟು. ತುಂಬ PhD ಈಗ ಭಗವತಿ ಆರಾಧನೆ ಮತ್ತು ಅವಳಿ ವೀರರು, ತುಂಬ ಪುಸ್ತಕ, ಈ 10,000 ದೈವಗಳು ಎಲ್ಲ ಪುಸ್ತಕ ನಮ್ಮಲ್ಲಿ ಅದರ ಇದೆಲ್ಲ ಆಗಿದೆ ಕಲೆಕ್ಷನ್. ಅದೇ ನನಗೆ ಒಂದು ಭಯ ಈಗಲೂ ಕಾಡ್ತಾ ಉಂಟು. ಇಷ್ಟು ನಾನು ದುಡಿದ ಹಣವನ್ನೆಲ್ಲ 10 ಲಕ್ಷಕ್ಕೆ ಮೀರಿ ಇದರಲ್ಲಿ ನಾನು ವಿನಯಿಸಿದ್ದೇನೆ. ಇದು ನಂತರ ಇದೇ ಥರ ವೇಸ್ಟ್ ಆಗಬಾರದು. ಇನ್ನು ಮುಂದಕ್ಕೆ ಹೋಗಬೇಕು. ಮತ್ತು ಇಲ್ಲಿ ನನಗೆ ಅವಕಾಶ ಭಾರಿ ಕಮ್ಮಿ ಉಂಟು. ಇಲ್ಲಿ ಇಕ್ಕಟ್ಟಾಗಿದೆ. ನನ್ನ ಅಂಗಡಿ ಅಷ್ಟು ಜೋರಾಗಿ ವ್ಯಾಪಾರವೂ ಇಲ್ಲ, ಚಿಕ್ಕ ನನ್ನ ವ್ಯಾಪಾರ. ಇನ್ನು ಯಾರಾದರೂ ಇದನ್ನು ಮುಂದೆ ಹೋಗಬೇಕು ಅಂತ ಭಾರಿ ನನಗೆ ಆಸೆ ಉಂಟು. ಇದು ಇಲ್ಲಿಗೆ ನಿಲ್ಲಬಾರ್ದು, ಯಾರಿಗೂ ಉಪಕಾರ ಆಗುವಂಥ ರೀತಿಯಲ್ಲಿ ನಡಿಬೇಕು. ಹಾಗೆ ನನ್ನ ಅಭಿಲಾಷೆ. 3 ವರ್ಷಗಳ ಹಿಂದೆ ಸುರೇಂದ್ರ ಅವರ ಪುತ್ರ ಚೈತ್ರೇಶ್ ಕ್ಯಾನ್ಸರ್ನಿಂದ ನಿಧನರಾದರು. ಆಘಾತದ ಹೊತ್ತಿನಲ್ಲಿ ಪುಸ್ತಕಗಳೇ ಅವರಿಗೆ ಹೊಸ ಜೀವ ತುಂಬಿದವು. ಅವರ ಮಗನ ನೆನಪಿಗಾಗಿ 60ಕ್ಕೂ ಹೆಚ್ಚು ಸಂಶೋಧನಾ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ ಪುಸ್ತಕಗಳನ್ನೆಲ್ಲ ಅಂಗಡಿಗೆ ಸ್ಥಳಾಂತರ ಮಾಡಿದರು. ಇಲ್ಲಿನ ಪುಸ್ತಕಗಳನ್ನು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು, ಶಿಕ್ಷಕರು, ಸಂಶೋಧಕರು ಬಳಸಿಕೊಳ್ಳುತ್ತಿದ್ದಾರೆ. ಬಾಡಿಗೆ ಮುಗಿಸಿದ ರಿಕ್ಷಾ ಚಾಲಕರಿಗೂ ಓದಲು ಅವಕಾಶ ಸಿಕ್ಕಿದೆ. ಇದರಿಂದ ನಮಗೂ ಬೌದ್ಧಿಕ ಅನುಭವ ಹೆಚ್ಚಾಗಿದೆ ಎನ್ನುತ್ತಾರೆ ಓದುಗರು.